ಯಾರೇ ಚಪ್ಪರ್ ನನ್ನ ಮಕ್ಕಳು. ಗಾಯ್ಸ್ ಎಲ್ರಿಗೂ ಶುಭ ಮಧ್ಯಾಹ್ನ. ಇವತ್ತು ನಾವಿದ್ದೀವಿ ಪಶ್ಚಿಮ ಘಟ್ಟದ ರಾಣಿಜರಿ ವ್ಯೂ ಪಾಯಿಂಟ್ ಅಲ್ಲಿ. ನಾವು NR ಪುರದಿಂದ ಇಲ್ಲಿವರೆಗೂ ಬಂದಿವಿ, ನಾವು ನಮ್ಮ ದೋಸ್ತಗಳೆಲ್ಲ. ಆದ್ರೆ ಇವಾಗ ಗುಡ್ಡ ಹತ್ಬೇಕು. ನಮ್ಮ ಕೈಲಿ ಯಾಕೋ ಕಾಣ್ತಾ ಇಲ್ಲ, ನಮಗೆ ಗುಡ್ಡ ನೋಡೇ ಭಯ ಆಯ್ತಾ ಉಂಟು. ಎಂತ ಮಾಡೋದಂತ ಗೊತ್ತಿಲ್ಲ. ಹೋಗ್ಬೇಕೀಗ. ಇಲ್ಲಿ ಯಾವುದೋ ಒಂದು ಶಿವನ್ ವಿಗ್ರಹ ಎಲ್ಲ ಇದೆ ಅಲ್ಲಿ, ನೋಡೋ ಅಲ್ಲಿ. ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್, ಶಿವನ್ ವಿಗ್ರಹ ಎಲ್ಲ ಇದೆ. ವಾವ್, ಏನು ಸಖತ್ತಾಗಿದೆ ಮರ. ಆಯ್ತು. ಆಮೇಲೆ ಗಾಯ್ಸ್ ಇಲ್ಲಿಂದ 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರೋದು. ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಪೀಕಿಗೆ ಹೋಗ್ಬೇಕು. ಇಲ್ಲಿಂದ 3 ಕಿಲೋಮೀಟರ್ ನಡಿಬೇಕು ಇವಾಗ. ಗಾಯ್ಸ್ ಬರೀ ಹತ್ತಿನೇ ಸುಸ್ತಾಗ್ತಾಯಿದೆ ಗಾಯ್ಸ್. ಅಲ್ಲಿವರೆಗೆ ಹೋಗೋಷ್ಟರಲ್ಲಿ ಬಿದ್ದೋಗಿರ್ತೀವ ಅಂತ ನಂಗೆ ಯಾಕೋ ಡೌಟ್ ಇದೆ. ಹೋಗ್ಬೇಕು ಅಲ್ಲಿವರೆಗೆ ಇವಾಗ. ಗಾಯ್ಸ್ ಕೊನೆಗೂ ಒಂದು ಕಡೆ ಬಂದೀವಿ. ಬಸ್. ಇಲ್ಲಿಂದ ನಾವು ಅಲ್ಲಿ ಹೋಗ್ಬೇಕು. ಬ್ಯಾಕ್ಗ್ರೌಂಡ್ ಕಾಣ್ತಾ ಇಲ್ಲ. ಹಾಂ ಗಾಯ್ಸ್ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ಗಾಯ್ಸ್ ಅಲ್ಲಿವರೆಗೆ ಹೋಗೋಷ್ಟಲ್ಲಿ ನಮ್ಮ ಕತೆ ಮುಗೀತದೆ ಗಾಯ್ಸ್. ಸ್ವಲ್ಪ ಆಗಲ್ಲ. ನಿಮ್ಗೊಂದು ಸ್ವರ್ಗ ತೋರಿಸ್ತೀನಿ ಗಾಯ್ಸ್. ಇಷ್ಟು ದೂರ ಹತ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಯಿತು ನೋಡಿ ಗಾಯ್ಸ್. ವಾವ್ ಮಗ, ಸೈಕ್ ಗಾಯ್ಸ್, ಎಲ್ಲ ಸೈಕ್ ಮಗ. ಇದೇ ವ್ಯೂ ಪಾಯಿಂಟ್ ಕಂಡ್ರು. ವಾವ್, ಅಮೇಜಿಂಗ್ ಜಿಂಗ್ ಮಗ. ಇಲ್ಲಿಂದ ಹಾರ್ಬಿಡೋಣ ಅನ್ನಿಸ್ತೈತೆ. ನಿಮಗೆ 3 ಅಡಿ ಕಾಣಿಸ್ತಿರ್ಬೋದು ಇರೋದು ಗಾಯ್ಸ್. ಸರಿಯಾಗಿ ಐತ್ ಗಾಯ್ಸ್, ಕ್ಯಾಮ್ರಾನೇ ವ್ಯೂ ಮಾಡೋಕ್ಕಾಗ್ತಾ ಇಲ್ಲ ಗಾಯ್ಸ್. ಮಚ್ಚ ಲಡಕ್ ಪ್ಲಾನ್ ಕ್ಯಾನ್ಸಲ್. ಇಲ್ಲ ಲಡಕ್ ಕಾಣ್ತಾ ಇದೆ ನಮ್ಗೆ. ನಿಜವಾಗ್ಲೂ ಇಷ್ಟು ದೂರ ನಡೆದಿದ್ಕು ಸಾರ್ಥಕ ಆಯ್ತು ಕಣ್ರು ಮಗ. ಇಲ್ಲಿ ನೋಡಲಿ ಅವ್ವ, ಗೈಸ್ ನನ್ಗಂತೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಗೈಸ್. ನಿಜವಾಗ್ಲು ಸೂಪರ್ ಗೈಸ್. ಗೈಸ್ ಇಲ್ಲಿ ನೋಡಿ ಗೈಸ್, ಗುರು ಇದನ್ನ ಹೆಂಗೋ ಹತ್ತದು. A few moments later. ಗೈಸ್ ನಿಜವಾಗ್ಲು ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಇಷ್ಟು ಕಿಲೋಮೀಟರ್ ನಡೆದಿದ್ದಕ್ಕೂ ಸಾರ್ಥಕ ಆಯ್ತು ಗೈಸ್. ನಿಜವಾಗ್ಲೂ ಇಲ್ಲೇ ಟೆಂಟ್ ಹಾಕೊಂಡು ಮಲ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ. ನಮ್ಮ ಊರಿಗೆ ವಾಪಸ್ಸೇ ಹೋಗೋದು ಬೇಡ ಅನ್ನಿಸ್ತದೆ ಗೈಸ್. ಏನು ತಣ್ಣು ಗಾಳಿ ಬರ್ತಾ ಇದೆ. ವಾವ್, ಯಬ್ಬ, ಇಂಥ ಪ್ಲೇಸ್ನ ಬಿಟ್ಟಿದ್ವಲ್ಲ ನಾವು ಗೈಸ್. ಹಂಗೆ ನೋಡಿ ಹೆಂಗಿದೆ, ಫುಲ್ಲು ಕ್ರೇಜಿ. ಅದೇನೋ ಹೋಮ್ ಸ್ಟೇನಾ ಅದು? ನಕ್ಕನ್ಲೇ ಸೈಕ್ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ? ಗಾಯ್ಸ್ ಫಾರೆಸ್ಟ್ ಅವರು ಇಲ್ಲೇ ಇದ್ದಾರೆ. ವಾ, ನೋಡಿ ಗೈಸ್, ಈಗ ಹಿಂದೆ ಫುಲ್ಲು ಸೈಕ್ ಮಗ. ಏನು ತಣ್ಣು ಗಾಳಿ ಬಿಸ್ತಾ ಇದೆ.
ರಾಣಿಜರಿ ವ್ಯೂ ಪಾಯಿಂಟ್ ಸ್ವರ್ಗ. ಫೈನಲಿ ಬಂದಿವಿ. ನಿಜವಾಗ್ಲು ಗೈಸ್ ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಹಾ ಕಸ್ಬಾಗಿದೆ ಗೈಸ್, ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಹಾ ಗೈಸ್ ನೀವು ಬನ್ನಿ, ನಿಮ್ಮ ಹುಡುಗಿಯರು ಯಾರನ್ನ ಕರ್ಕೊಂಡು ಸಕ್ಕತ್ತಾಗಿದೆ ಗೈಸ್. ನಾನಂತೂ ಫಿದಾ ನೋಡಿ. ಫೋಟೋ ನೋಡಿ ಗೈಸ್ ಹೆಂಗ್ ತಗ್ಸ್ಕೊಂತಾರೆ ನೋಡಿ ಗೈಸ್. ನಾಳೆ ಏ ನಿಮ್ ಮನೆ ಕಳ್ಸನೆ ಹೆದರ್ಬೇಡ ನೀನ. ನಿಜವಾಗ್ಲು ಕ್ರೇಜಿ ಗೈಸ್, ನಿಜವಾಗ್ಲು ಹಾರ್ಬೇಕು ಅನ್ಸ್ತಿದೆ ಅಲ್ಲ. ಇಲ್ಲಿ ಕಿಪ್ಪಿ ಕೆರ್ಸಿಂಗ್ ಕರ್ಕೊಂಡ್ ಬಿಸಾಕ್ಬೇಕು ಅನ್ಸ. ಅಲ್ಲಿಂದ ಬೀಳದ್ ಆರಾಮಾಗಿ ನೋಡ್ಬೋದು. ಹೆಂಗ್ ಸೂಸೈಡ್ ಎರರ್ ಮಾಡ್ಕೊಂಡಿದ್ರೆ ನಮ್ನ ಮೊದ್ಲು ಕರಿಬೇಕು ಸೂಸೈಡ್ ಮಾಡ್ಕೊಂಡು ಅಲ್ಲಿ ಹೋಗಿ ಪರ್ಮಿಷನ್. ಗೈಸ್ ನಮ್ ಜೊತೆಗೆ ಒಬ್ರು ಸೋಲ್ಜರ್ ಇದ್ದಾರೆ. ಈ ಕಡೆ ತಿರುಗಿ ಈ ಕಡೆ BSF ಸೋಲ್ಜರ್ ನಮ್ ಜೊತೆಗೆ ಇದ್ದಾರೆ. ಅದಕ್ಕೆ ಇವತ್ತು ಫುಲ್ಲು ನಮ್ಗೆ ಇದು ಧೈರ್ಯ ಜಾಸ್ತಿ ಆಗಿರೋದು ಅವ್ರು ಇದಾರಂತಾನೆ. ಮಗ ಪಕ್ಕ 5K ಗ್ಯಾರಂಟಿ. ಸಾಹಸ ಮಾಡಿ ಈ ಜಾಗಕ್ಕೆ ಬಂದೀವಿ ಗಾಯ್ಸ್. ಫುಲ್ಲು ಎಂಡ್. ಇಲ್ಲಿಂದ ಬಿದ್ದರೆ ಸೀದಾ ಸ್ವರ್ಗ. ನಮ್ಮ ಹುಡುಗ ಅದರಲ್ಲೂ ವಿಡಿಯೋಗ್ರಾಫರ್, ಅದರಲ್ಲೂ ಸಾಹಸ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಗಾಯ್ಸ್ ಸ್ವರ್ಗ ಅಂದರೆ ಸ್ವರ್ಗ ಇಲ್ಲೇ ಇರೋದು ಗೈಸ್. ಅಲ್ಲೆಂಥದೋ ಕಾಣ್ತಾ ಇದೆ. ಹೋಗತ್ತ ಮೊಬೈಲು ಹೋಗೋದಿಲ್ಲ, ನಾನು ಹೋದ್ರೆ ಇಲ್ಲಿಂದ ಹಿಂಗೆ ಹಾರ್ಬೇಡಣ, ನೆಮ್ಮದಿಯಾಗಿ ಸಾಯ್ಬೋದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಒಂದು ಪ್ಲೇಸ್ನ ಮುಗಿಸಿದೀವಿ ಗಾಯ್ಸ್. ಫುಲ್ಲು ಕ್ರೇಜಿ ಗಾಯ್ಸ್. ಇಳಿದು ಬರೋಕ್ಕೂ ಸುಸ್ತಾಗ್ತಿದ್ದೆ, ಹತ್ತಕ್ಕೂ ಸುಸ್ತಾಗ್ತಿತ್ತು ಗಾಯ್ಸ್. ಕೊನೆಗೂ ಒಂದು ಪ್ಲೇಸ್ ಮುಗಿಸಾಯ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಟೈಮ್ ತುಂಬ ಕಡಿಮೆ ಇದೆ ಗಾಯ್ಸ್. ಊಟನೂ ಆಗಿಲ್ಲ, 2 ಗಂಟೆ ಆಯಿತು. ಫುಲ್ಲು ಕಾಡು ಗಾಯ್ಸ್, ಫುಲ್ಲು ಕಾಡು. ಯಾರಿಗೂ ಅರ್ಜೆಂಟ್ ಇಲ್ಲ. ಆರಾಮಾಗಿ ರಾತ್ರಿ 10 ಗಂಟೆಗೆ ಮನೆಗೆ ಹೋದ್ರೆ ಸಾಕು. ತಂದು ಬಿಡ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಗಾಯ್ಸ್ ಫುಲ್ಲು ಕಾಡು, ಎಲ್ಲ ರಿಸರ್ವ್ ಫಾರೆಸ್ಟ್. ಇಲ್ಲಿಂದ ಮತ್ತೆ 3 ಕಿಲೋಮೀಟ್ರ್ ನಡಿಬೇಕು ಇವಾಗ ಗಾಡಿ ಹತ್ರ ಹೋಗ್ಬೇಕಂದ್ರೆ. ಹ್ಞೂ ಗಾಯ್ಸ್, ಬರ್ಬೇಕಾದ್ರೆ ಇಲ್ಲೆಲ್ಲ ಆಫ್ ರೋಡ್ ಗಾಡಿ ಇಟ್ಕೊಂಬನ್ನಿ. ನಮ್ಮ ಥರ ಬಂದರೆ ಹಿಂಗೆ ನಡಿಬೇಕು 3 ಕಿಲೋಮೀಟ್ರ್. ಇಲ್ಲಾಂದರೆ ಇದು KTM ಅಡ್ವೆಂಚರ್ ಇಟ್ಕೊ ಬರ್ಬೇಕು ಇಲ್ಲಿಗೆ. ಇದು ಆಕ್ಚುಲಿ ಚೆನ್ನಾಗಿ